ಪ್ರತಿದಿನ ನಾವು ಮಾಡುವ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳು ನಿಧಾನವಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಿವೆ ಅನ್ನೋದು ಬಹಳ ಜನರಿಗೆ ಗೊತ್ತೇ ಇಲ್ಲ. ನೀವು ಕೂಡ ಈ ಅಭ್ಯಾಸಗಳಲ್ಲಿ ಯಾವುದಾದರೂ ಮಾಡ್ತಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳೋ ವಿಷಯ ಬಹಳ ಮುಖ್ಯ. ಬಹಳ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಅಭ್ಯಾಸ ಇರುತ್ತೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಟಿಫಿಕೇಷನ್ಸ್ ನೋಡುತ್ತಾ ದಿನ ಶುರು ಮಾಡ್ತಾರೆ. ಆದ್ರೆ ಇದರಿಂದ ಮೆದುಳು ರೆಸ್ಟ್ ಮೋಡಿಂದ ಸ್ಟ್ರೆಸ್ ಮೋಡ್ಗೆ ಹೋಗಬಹುದು. ಕಣ್ಣುಗಳಿಗೆ ಒತ್ತಡ ಹೆಚ್ಚಾಗಬಹುದು, ಮನಸ್ಸು ಅಶಾಂತಿಯಾಗಬಹುದು, ಕೆಲವರಿಗೆ ಆಂಗ್ಸೈಟಿ ಕೂಡ ಹೆಚ್ಚಾಗಬಹುದು. ಅದರ ಬದಲು ಎದ್ದ ನಂತರ 10 ನಿಮಿಷ ಶಾಂತಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. 1 ಗ್ಲಾಸ್ ನೀರು ಕುಡಿಯಿ, ಸ್ವಲ್ಪ ಫ್ರೆಶ್ ಏರ್ ತೆಗೆದುಕೊಳ್ಳಿ. ನಿಮ್ಮ ದಿನ ಕಾಮಾಗಿ ಶುರುವಾಗುತ್ತೆ. ಇನ್ನೊಂದು ದೊಡ್ಡ ತಪ್ಪು, ರಾತ್ರಿ ತುಂಬಾ ಲೇಟಾಗಿ ಮಲಗೋದು. ಕೆಲವರು ರಾತ್ರಿ 1 ಗಂಟೆ 2 ಗಂಟೆಯವರೆಗೂ ಮೊಬೈಲ್ ಬಳಸುತ್ತಿರುತ್ತಾರೆ. ನಿದ್ರೆ ಬರ್ತಿಲ್ಲ ಅಂತ ಹೇಳುತ್ತಾರೆ. ಆದ್ರೆ ನಿಜವಾದ ಕಾರಣ ಮೊಬೈಲ್ ಸ್ಕ್ರೀನ್ ಲೈಟ್ ಕೂಡ ಆಗಿರಬಹುದು. ಲೇಟ್ ನೈಟ್ ಸ್ಲೀಪಿಂದ ದೇಹದ ಎನರ್ಜಿ ಕಡಿಮೆಯಾಗಬಹುದು, ಸ್ಕಿನ್ ಡಲ್ ಆಗಬಹುದು, ಕಣ್ಣು ಕೆಳಗೆ ಕಪ್ಪು ವಲಯ ಬರಬಹುದು, ಕೋಪ ಕೂಡ ಹೆಚ್ಚಾಗಬಹುದು. ಅದರ ಕಾರಣಕ್ಕೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗೋ ಅಭ್ಯಾಸ ಬೆಳೆಸಿಕೊಳ್ಳಿ. ಇನ್ನೊಂದು ಸಾಮಾನ್ಯ ತಪ್ಪು ಏನು ಗೊತ್ತಾ? ಬಹಳ ಜನರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಟೈಮ್ ಇಲ್ಲ, ಡಯಟ್ ಮಾಡ್ತಿದ್ದೀನಿ ಅಂತ ಹೇಳುತ್ತಾರೆ. ಆದ್ರೆ ಬೆಳಗಿನ ಊಟ ಬಿಡೋದರಿಂದ ದೇಹಕ್ಕೆ ಬೇಕಾದ ಎನರ್ಜಿ ಸಿಗೋದಿಲ್ಲ. ಕೆಲವರಿಗೆ ತಲೆಸುತ್ತು, ಸೋಮಾರಿತನ, ಕೋಪ, ವೀಕ್ನೆಸ್ ಕೂಡ ಆಗಬಹುದು. ಹೆಲ್ತಿ ಬ್ರೇಕ್ಫಾಸ್ಟ್ ತಿಂದ್ರೆ ದೇಹ ಆಕ್ಟಿವ್ ಆಗಿರುತ್ತೆ. ಇನ್ನೊಂದು ಮುಖ್ಯ ವಿಷಯ, ನೀರು ಕಡಿಮೆ ಕುಡಿಯೋದು. ಬಹಳ ಜನರಿಗೆ ದಿನಕ್ಕೆ 2 ಬಾಟಲ್ ಕೂಡ ನೀರು ಕುಡಿಯೋ ಅಭ್ಯಾಸ ಇರೋದಿಲ್ಲ. ಆದ್ರೆ ದೇಹಕ್ಕೆ ಸಾಕಷ್ಟು ನೀರು ಸಿಗದಿದ್ದರೆ ತಲೆನೋವು, ಸ್ಕಿನ್ ಡ್ರೈನೆಸ್, ಟಯರ್ಡ್ನೆಸ್ ಮತ್ತು ಯೂರಿನ್ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಸ್ವಲ್ಪ ಆಗಿಯಾದರೂ ದಿನಪೂರ್ತಿ ನೀರು ಕುಡಿಯುವ ಅಭ್ಯಾಸ ಇಟ್ಟುಕೊಳ್ಳಿ. ಮತ್ತೊಂದು ತಪ್ಪು, ಊಟ ಮಾಡಿದ ತಕ್ಷಣ ಮಲಗೋದು. ಇದು ಡೈಜೆಷನ್ ಮೇಲೆ ಪರಿಣಾಮ ಬೀರುತ್ತೆ. ಕೆಲವರಿಗೆ ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಉರಿ ಸಮಸ್ಯೆ ಬರಬಹುದು. ಅದರ ಬದಲು ಊಟದ ನಂತರ ಸ್ವಲ್ಪ ವಾಕ್ ಮಾಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಇನ್ನೊಂದು ಅಭ್ಯಾಸ, ಎಲ್ಲಾ ವಿಷಯಕ್ಕೂ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳೋದು. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಇರುತ್ತವೆ. ಆದ್ರೆ ಹೆಚ್ಚು ಸ್ಟ್ರೆಸ್ ತೆಗೆದುಕೊಂಡರೆ ಮನಸ್ಸಿಗೂ ದೇಹಕ್ಕೂ ಪರಿಣಾಮ ಬೀಳಬಹುದು. ಕೆಲವೊಮ್ಮೆ ಸೈಲೆಂಟ್ ಆಗಿ ಇರೋದು ಕೂಡ ಮೆಡಿಸಿನ್ ತರ ಕೆಲಸ ಮಾಡುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ, ಕೆಲವರು ತಮ್ಮ ಆರೋಗ್ಯವನ್ನು ಸಂಪೂರ್ಣ ಇಗ್ನೋರ್ ಮಾಡ್ತಾರೆ. ದೇಹ ಸಿಗ್ನಲ್ ಕೊಡುತ್ತಿದ್ರೂ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ತಲೆನೋವು, ದಣಿವು, ನಿದ್ರೆ ಸಮಸ್ಯೆ, ಬಾಡಿ ಪೇನ್ ಇವುಗಳನ್ನು ಸಣ್ಣ ವಿಷಯ ಅಂತ ಇಗ್ನೋರ್ ಮಾಡಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬಕ್ಕೆ ಕೂಡ ಮುಖ್ಯ. ಹಣ ಮತ್ತೆ ಸಂಪಾದಿಸಬಹುದು, ಆದ್ರೆ ಹೆಲ್ತ್ ಹಾಳಾದ್ಮೇಲೆ ಮತ್ತೆ ಮೊದಲಿನ ಹಾಗೆ ಆಗೋದು ಕಷ್ಟ. ಆದ್ದರಿಂದ ಇವತ್ತಿನಿಂದ ಚಿಕ್ಕ ಚಿಕ್ಕ ಒಳ್ಳೆಯ ಅಭ್ಯಾಸಗಳನ್ನು ಶುರು ಮಾಡಿ. ಸಾಕಷ್ಟು ನೀರು ಕುಡಿಯಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಒಳ್ಳೆಯ ನಿದ್ರೆ ಮಾಡಿ, ಪಾಸಿಟಿವ್ ಆಗಿ ಯೋಚಿಸಿ. ನಿಮ್ಮ ದೇಹಕ್ಕೂ ಮನಸ್ಸಿಗೂ ಸ್ವಲ್ಪ ಕೇರ್ ಕೊಡಿ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತಾ? ಹಾಗಿದ್ರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಯೂಸ್ಫುಲ್ ಕನ್ನಡ ವಿಡಿಯೋಸ್ಗಾಗಿ ಫಾಲೋ ಮಾಡಿ.